Good morning, students. In this video, we'll study about two-dimensional array in C language using pointers. We already studied about two-dimensional arrays, also called as matrix. So, while accessing elements in two-dimensional array using array, we have to consider that matrix are two-dimensional arrays, array of arrays. Array of integer ನಾವು ಕೇಳಿದ್ದೇವೆ. We already practiced used array of integers in C language. Two-dimensional ಅಂತಂದ್ರೆ array of arrays where element of the array is array itself. ಅಂದ್ರೆ ಇಲ್ಲಿ ಅರೇಯನ್ನ ನಾವು ಇಲ್ಲಿ ಮಾಡೋದ್ರಿಂದ two-dimensional array where the indexes used here to access individual element here is two indexes. So that is row index, column index ಅಂತ ಹೇಳ್ತೇವೆ. ಆದರೆ ಆಕ್ಚುಲಿ ಕಂಪ್ಯೂಟರ್ ಮೆಮೊರಿಯಲ್ಲಿ ನಾವೇನು ಕ್ಲಾಸ್ಗಳಲ್ಲಿ ಬಿಡಿಸಿ ತೋರಿಸ್ತೇವೆ ಮ್ಯಾಟ್ರಿಕ್ಸ್ ಈ ತರ ಏನು ರೆಕ್ಟ್ಯಾಂಗ್ಯುಲರ್ ಫಾರ್ಮ್ಯಾಟ್ ಅಂತ ಇರುತ್ತೆ ಆ ತರ ಇರಲ್ಲ. ಇಟ್ ಈಸ್ ಅಗೇನ್ ಸ್ಟೋರ್ಡ್ ಇನ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್. ನಾವು two-dimensional array ಕ್ರಿಯೇಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಇಲ್ಲಿ ಫಸ್ಟ್ ರೋ ಎಲಿಮೆಂಟ್, ದಿಸ್ ಇಸ್ ದ ಫಸ್ಟ್ ರೋ ಎಲಿಮೆಂಟ್ in one contiguous set of memory location. ಅದರ ನಂತರ ಎರಡನೇ ರೋ ಬರುತ್ತೆ. ದಿಸ್ ಇಸ್ ಫಾರ್ ಅವರ್ ಕನ್ವೀನಿಯನ್ಸ್. ಅದನ್ನ ನಾವು ಬೋರ್ಡ್ ನಲ್ಲಿ ಬರೀಬೇಕಾದ್ರೆ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಈ ತರ ನಾವು ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ದಿಸ್ ಈಸ್ ರೋ ಅಂಡ್ ದಿಸ್ ಈಸ್ ಕಾಲಮ್ಸ್. ಸೊ ಇದಕ್ಕೆ ಇಲ್ಲಿ ಕಾಲಮ್ಸ್ ಅಂತ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ತೇವೆ. ಅಂಡ್ ದಿಸ್ ಈಸ್ ರೋಸ್. And here is first byte memory location is the base address of the matrix or two-dimensional array. So this is the first byte memory location or first element. This is array of array and the first element of the array is array itself. Second element is also an array. So ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ. ಜಸ್ಟ್ ಪಿ ಅಂತ ಹೇಳಿದಾಗ ಇಟ್ಸ್ ಎ ಬೇಸ್ ಅಡ್ರೆಸ್ ಪಾಯಿಂಟರ್ ಟು ಫಸ್ಟ್ ರೋ, ಪಾಯಿಂಟರ್ ಟು ಫಸ್ಟ್ ರೋ as well as its base address. It is base address of the first row and also base address of the entire matrix or entire two-dimensional array. And here is when I add a number to it, p plus I, where I is the first index which is for the row, pointer to ith row. ಅದರಲ್ಲಿ p plus 0 ಅಂತ ಹೇಳಿದವಾಗ ಫಸ್ಟ್ ರೋ ಬರುತ್ತೆ. ಅದೇ ತರ ಇಲ್ಲಿ p plus 2 ಅಂತ ಕೊಟ್ಟವಾಗ ಮೂರನೇ ರೋ ಅಂದ್ರೆ ಸೆಕೆಂಡ್ 0 1 2 p plus 2 ಅಂತ ಕೊಟ್ಟಾಗ ಮೂರನೇ ರೋ ಬರುತ್ತೆ. ಸ್ಟಾರ್ ಪ್ಲೇಸ್ ಆಫ್ I ಅಂತ ಕೊಟ್ಟಾಗ ಫಸ್ಟ್ ಎಲಿಮೆಂಟ್ ಇನ್ ದ ith ರೋ ಅಂದ್ರೆ ಆ ಪರ್ಟಿಕ್ಯುಲರ್ ರೋದಲ್ಲಿ ಯಾವ ಎಲಿಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಿಯರ್ ಇಸ್ p plus 4 ಅಂತ ಕೊಟ್ಟಾಗ ಫಸ್ಟ್ ಎಲಿಮೆಂಟ್. ಸ್ಟಾರ್ p plus 4 ಅಂತ ಕೊಟ್ಟಾಗ ಅವಾಗ ನನಗಿಲ್ಲಿ ಸ್ಟಾರ್ ಬ್ರಾಕೆಟ್ ಒಳಗಡೆ ನಾನು p plus 4 ಅಂತ ಕೊಟ್ಟಾಗ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅಂತ ಬರುತ್ತೆ. ನೆಕ್ಸ್ಟ್ ಬರಬೇಕು ಅಂತಂದ್ರೆ I have to add, that is jth element in the ith row. So here is star p plus I plus j. So it's 1. ಎಕ್ಸಾಕ್ಟ್ ವ್ಯಾಲ್ಯೂ ನನಗೆ ಬೇಕು ಅಂತಂದ್ರೆ ಅವಾಗ ಸ್ಪೆಸಿಫಿಕ್ ಆಗಿ ಎಲ್ಲೂ ಮಿಸ್ಟೇಕ್ ಆಗಬಾರ್ದ್ರೆ ಸರಿಯಾಗಿ ಕೊಡುವುದಂತ ಎಲಿಮೆಂಟ್ ದಟ್ ಈಸ್ ಲೈಕ್ ದಿಸ್. ಸೊ ಇಟ್ ಇಸ್ ಲೈಕ್ ದಿಸ್ ಹಿಯರ್. ಸೊ ಇದನ್ನೇ ದೊಡ್ಡದಾಗಿ ಕೊಟ್ಟಿದ್ದೇನೆ. ಸ್ಟಾರ್ ದಟ್ ಇಸ್ ಆಸ್ಟರಿಸ್ ವಿದಿನ್ ಬ್ರಾಕೆಟ್ ಅಗೇನ್ ಆಸ್ಟರಿಸ್ p plus I. ಇಲ್ಲಿಗೆ ಇನ್ನರ್ ಬ್ರಾಕೆಟ್ ಕ್ಲೋಸ್ ಆಗುತ್ತೆ ಅಗೇನ್ ಪ್ಲಸ್ ಐ. ಸೊ ದಿಸ್ ಈಸ್ ದ ಯೂಸ್ ಆಫ್ ಪಾಯಿಂಟರ್ಸ್ ಟು ಆಕ್ಸೆಸ್. ಸೊ ನಿಮಗೆ ಅನ್ಸ್ಬೋದು ಇಷ್ಟೆಲ್ಲ ಯಾಕೆ ಮಾಡಬೇಕಾಗ್ತದೆ ಅಂತೇಳಿ. ನೀವು ಯೂಸ್ ಮಾಡಿರುವಂಥ ಮ್ಯಾಟ್ರಿಕ್ಸ್ ಅಥವಾ ಅರೇಸ್ ಏನು ಪ್ರೋಗ್ರಾಮ್ ಇದೆ ಅವೆಲ್ಲ ತುಂಬಾ ಬೇಸಿಕ್ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಬಟ್ ಇನ್ ಅಡ್ವಾನ್ಸ್ಡ್ ಮೋಡ್ ಅಂದ್ರೆ
ಈ ಮೆಮೊರಿಯನ್ನೇ ಡೈರೆಕ್ಟ್ ಆಗಿ ಮ್ಯಾನಿಪುಲೇಟ್ ಮಾಡುವಂತ ಅಪ್ಲಿಕೇಶನ್ಸ್ಗಳು ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಗೇಮ್ಸ್, ಕಂಪ್ಯೂಟರ್ ಗೇಮ್ಸ್, graphics applications, and also antivirus programmings or any other system level programmings, they will write the program in this way. ಅಂದ್ರೆ ಅಡ್ವಾನ್ಸ್ಡ್ ಸಿ ಪ್ರೋಗ್ರಾಮಿಂಗ್ ಬರೀಬೇಕಾದ್ರೆ ಅಲ್ಲಿ ಯಾವಾಗಲೂ ಪಾಯಿಂಟರ್ಸೇ ಬರುತ್ತೆ. ಸೊ ಪಾಯಿಂಟರ್ಸ್ ಹೊರತಾಗಿ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಬರಲ್ಲ, ಬಿಕಾಸ್ ದೇ ಆರ್ ಇಂಟರಾಕ್ಟಿಂಗ್ ಡೈರೆಕ್ಟ್ಲಿ ವಿತ್ ದ ಹಾರ್ಡ್ವೇರ್. ಅಂದ್ರೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ನಾಲೆಜ್ ಅಲ್ಲಿ ಅವ್ರಿಗೆ ಇರುತ್ತೆ. ಸೊ ದೇ ವಿಲ್ ಪಿನ್ ಪಾಯಿಂಟೆಡ್ಲಿ ಐಡೆಂಟಿಫೈ ಎ ಪರ್ಟಿಕ್ಯುಲರ್ ಹಾರ್ಡ್ವೇರ್ ಎಲಿಮೆಂಟ್ ಬೈ ಯೂಸಿಂಗ್ ಪಾಯಿಂಟರ್ಸ್. ಸೊ ಇಲ್ಲಿ ಮತ್ತೊಮ್ಮೆ ಇದಕ್ಕೆ ಬರೋಣ. P represents base address, P plus represents ith row, star P ಅಂತಂದ್ರೆ ನನಗಿಲ್ಲಿ ಬೇಸ್ ಅಡ್ರೆಸ್ ಆಫ್ ದ ith row ಬರುತ್ತೆ. ಇಲ್ಲಿ ಪ್ಲಸ್ J ಅಂತಂದ್ರೆ ನೆಕ್ಸ್ಟ್ ಎಲಿಮೆಂಟ್, ಸ್ಟಾರ್ ಕೊಟ್ಟವಾಗ ವ್ಯಾಲ್ಯೂ ಅಟ್ ದಟ್ ಎಲಿಮೆಂಟ್, ವ್ಯಾಲ್ಯೂ ಅಟ್ ದಟ್ ಎಲಿಮೆಂಟ್. ಸೊ ಇಲ್ಲಿ ಸ್ಕೇಲ್ ಫ್ಯಾಕ್ಟರ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ಅಬ್ಸರ್ವ್ ಹಿಯರ್, the scale factor is, before that the number of elements in this row here is 6 elements ide, and if I consider all these elements are integer, integer ಆಗಿ ತೆಗೆದುಕೊಂಡಾಗ ಸ್ಕೇಲ್ ಫ್ಯಾಕ್ಟರ್ is 24 ಆಗುತ್ತೆ. ಯಾಕಂತಂದ್ರೆ ಇಂಡಿವಿಜುವಲ್ ಎಲಿಮೆಂಟ್ ಅಡ್ರೆಸ್ here is 4 bytes, 6 ಎಲಿಮೆಂಟ್ಸ್ ಇದೆ ಒಂದು ರೋದಲ್ಲಿ, 24 bytes ಆಗುತ್ತೆ. ಸೊ ದ ಸ್ಕೇಲ್ ಫ್ಯಾಕ್ಟರ್ ಫಾರ್ ದ ರೋ ಇಂಡೆಕ್ಸ್ ಹಿಯರ್ ಇಸ್ 24. ಹಾಗಾಗಿ ನಾನು ಇಲ್ಲಿ ಪಿ ಅಂತ ಸ್ಪೆಸಿಫೈ ಮಾಡಿದವಾಗ ನಾನು ಯಾವಾಗಲೇ ಪಿ ಅಂತ ನಾನು ಹೇಳ್ತೇನೆ. ಸೊ ಇಟ್ ಇಸ್ ಎ ಬೇಸ್ ಅಡ್ರೆಸ್. ಪಿ ಪ್ಲಸ್ 1 ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕು ಡೈರೆಕ್ಟ್ ಆಗಿ. ಇಟ್ ಹ್ಯಾಸ್ ಟು ಕ್ರಾಸ್ 24 bytes, ಅಂದ್ರೆ 6 ಇಂಟಿಜರ್ ವ್ಯಾಲ್ಯೂಸ್ ಅನ್ನ ತೆಗೆದುಕೊಳ್ಳಬೇಕು, ಬಿಕಾಸ್ ಇಟ್ ಈಸ್ ಎ ಇಂಡೆಕ್ಸ್ ಫಾರ್ ರೋಸ್. ಲೈಕ್ವೈಸ್ ಜೆ, ಇಟ್ಸ್ ಎ ನಾರ್ಮಲ್ ಎಲಿಮೆಂಟ್, ಇಟ್ ಇಸ್ ಯೂಶಲಿ 4. ಸೊ ಇಂಡೆಕ್ಸ್ ವ್ಯಾಲ್ಯೂ, ದಟ್ ಇಸ್ ಸ್ಕೇಲ್ ಫ್ಯಾಕ್ಟರ್ ಫಾರ್ ಐ here is number of elements in the row into scale factor the size of the individual element, and j is one element's size. So this is the important. And declaring a pointer for two-dimensional array, there are several methods, but I will go for one simplest method here is like this. Declare a pointer enclosed within a pointer within a square parenthesis and provide number of rows. Example, star p, which is enclosed within a parenthesis and number of rows. ಆ ರೋಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಾವು ಮ್ಯಾಟ್ರಿಕ್ಸ್ ಅನ್ನ ಆಲ್ರೆಡಿ ಬೇರೆ ಕಡೆ ನಾನು ಕ್ರಿಯೇಟ್ ಮಾಡಿ ವ್ಯಾಲ್ಯೂ ಅನ್ನು ಸ್ಟೋರ್ ಮಾಡಿ ಅದರ ಅಡ್ರೆಸ್ ನಾನು ಇಲ್ಲಿ ತರೋದ್ರಿಂದ ನಂಬರ್ ಆಫ್ ರೋಸ್ ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅನ್ನೋದು ಕಂಪೈಲರ್ ಮೊದಲೇ ಗೊತ್ತಿರುತ್ತೆ. ಸೊ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಸಿಂಪಲ್ ಎಕ್ಸಾಂಪಲ್ ಸರಿಯಾಗಿ ನೋಡ್ಕೊಳ್ಳಿ. 8 2 of 2 ಅಂದ್ರೆ ಇಲ್ಲಿ 2 rows 2 columns, values are initialized, and first row second row, this is first row second row, each row contains 2 elements. Pointer element, pointer for the matrix or two dimensional is declared here, that is star p 2, and I will assign the value of that is base address of the matrix like this. ಈ ಪ್ರೋಗ್ರಾಮ್ ಅನ್ನು ಆದಷ್ಟು ಸಿಂಪಲ್ ಮಾಡಲಿಕ್ಕೆ ನಾನು ಇಷ್ಟು ಚಿಕ್ಕದಾಗಿ ಬರೆದಿದ್ದೇನೆ. ಆಕ್ಚುಲಿ ಪ್ರೋಗ್ರಾಮ್ ದೊಡ್ಡದಿರುತ್ತೆ. ಐ ವಿಲ್ ಸ್ಟೋರ್ ದ ವ್ಯಾಲ್ಯೂಸ್ ಡೈರೆಕ್ಟ್ಲಿ i equals 0 and j is equal to 1, where I is taken as row index, j is taken as column index. By using normal name a of ij, 0th row 1th column, so 0th row 1th column, that is 9. So 0th row 1th column, that is 9.
the second line, so in the next line, I will use p, which is a pointer. P of ij. Note that ಅರೇ ಅಡ್ರೆಸ್ ಮತ್ತೆ 2 ಡೈಮೆನ್ಷನಲ್ ಅರೇ ಅಡ್ರೆಸ್ ಅನ್ನು ನೀವು ಪಾಯಿಂಟರ್ ತೆಗೆದುಕೊಂಡಾಗ ನೀವು ನಾರ್ಮಲ್ ಡಿಕ್ಲೇರ್ಡ್ ಅರೇ ನೇಮ್ ಯಾವ ತರ ಯೂಸ್ ಮಾಡ್ತೀರೋ ಅದೇ ತರ ನೀವು ಪಾಯಿಂಟರ್ ನೇಮ್ ಅನ್ನು ಬಳಸ್ಕೊಳ್ಬಹುದು. ಅಬ್ಸರ್ವ್ ಹಿಯರ್ ಇಸ್ ಪಿ ಆಫ್ ಐ ಜೆ, ಎ ಆಫ್ ಐ ಜೆ, ಪಿ ಆಫ್ ಐ ಜೆ ಎರಡು ಸೇಮ್. ಇದು ಯಾಕೆಂತಂದ್ರೆ ಎ ಆಫ್ ಐ ಜೆ, ಪಿ ಆಫ್ ಐ ಜೆ ಅಂತ ಬರಿತೇವಲ್ಲ, ಅದು ಆಕ್ಚುಲಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದೆ, ಅದರದ್ದು ಸಿಂಪ್ಲೆಸ್ಟ್ ಫಾರಮ್. A of ij, P of ij, both are 9, and here is also star pj, that is pj star plus j star. So correct ಆಗಿ ನೋಡ್ಕೊಳ್ಳಿ. ಇದು this program I will share with you in Canvas app. ಇಲ್ಲಿ ಸ್ಟೋರ್ ಮಾಡ್ಕೊಳ್ತೇನೆ, ಮತ್ತೆ ಇವನ್ನೆಲ್ಲ ಕಂಪ್ರೆಸ್ ಮಾಡಿ ನಾನು ನಿಮಗೆ ವಾಟ್ಸ್ಆ್ಯಪ್ ನಲ್ಲೂ ಶೇರ್ ಮಾಡ್ಕೊಳ್ತೇನೆ. Try and run this and make changes in this program and verify the output. Pointers and character strings. So one of the most usual application of pointers. We can create a string pointer and I can assign group of characters to it. Good is a string literal, ends with a new null character, and that group of characters base address ಅಂದ್ರೆ ಇಲ್ಲಿ ಫಸ್ಟ್ ಬೈಟ್ ಅಡ್ರೆಸ್ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ಸಿ ದಲ್ಲಿ 1 ಬೈಟ್ ಆಗಿರುತ್ತೆ, ಜಾವಾದಲ್ಲಿ ಅದು 2 ಬೈಟ್, ಅದು ಆದರೆ ಇಲ್ಲಿ 1 ಬೈಟ್ ಆಗಿರುತ್ತೆ. ಸೊ ಅವಾಗ ಇಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಜಿ ಅನ್ನೋ ಕ್ಯಾರೆಕ್ಟರ್ ಯಾವ ಮೆಮೊರಿ ಲೊಕೇಶನ್ ಸ್ಟೋರ್ ಆಗಿರುತ್ತೋ ಆ ಮೆಮೊರಿ ಲೊಕೇಶನ್ ಅನ್ನ ಅಡ್ರೆಸ್ str ಅನ್ನೋ ಪಾಯಿಂಟರ್ ನಲ್ಲಿ ಅಸೈನ್ ಆಗಿರುತ್ತೆ. So now str points to the first character of the string good. So this is the diagram. Just look at this. str is a pointer. So ಇಲ್ಲಿ ಈ ಮೆಮೊರಿ ಲೊಕೇಶನ್ ಅಡ್ರೆಸ್ ಏನಿದೆ ಅದ ಆ ಅಡ್ರೆಸ್ ಇಲ್ಲಿ ಕಾಪಿ ಆಗಿರುತ್ತೆ. So str is a pointer. And also we can use the runtime assignment. ಅಂದ್ರೆ ಇಲ್ಲಿ ಡಿಕ್ಲೇರ್ ಮಾಡಿ ಇನಿಷಿಯಲೈಸ್ ಮಾಡಬೇಕು ಅಂತಿಲ್ಲ. You can assign character pointer anywhere and assign the values anywhere in the program. ಇಲ್ಲಿ ನೀವು ನಂತರ ಬೇಕಾದರೂ ಸಹಿತ ಅದನ್ನ ಅಸೈನ್ ಮಾಡಬಹುದು. So for our simple example, okay, before that using that in printf and puts, it's very simple. Just like ನಾವು ಯಾವ ತರ ಕ್ಯಾರೆಕ್ಟರ್ ಅರೇಯನ್ನ ಡಿಕ್ಲೇರ್ ಮಾಡಿ ಯೂಸ್ ಮಾಡ್ತಿದ್ದೇವಲ್ಲ, ಸೇಮ್ ಅದೇ ತರ ಇಲ್ಲೂ ಸಹಿತ ಯೂಸ್ ಮಾಡಬಹುದು. And while inputting also I need not to use ampersand operator. ನೆನಪು ಮಾಡ್ಕೊಳ್ಳಿ, ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಆಂಪರ್ಸಂಡ್ ಆಪರೇಟರ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಆಂಪರ್ಸಂಡ್ ಆಪರೇಟರ್ ಸ್ಟ್ಯಾಂಡ್ಸ್ ಫಾರ್ ಅಡ್ರೆಸ್ ಆಫ್ ಆಪರೇಟರ್. ಇಲ್ಲಿ ಅರೇ ನೇಮ್ ಅಂದ್ರೆ ಕ್ಯಾರೆಕ್ಟರ್ ಪಾಯಿಂಟರ್ ನೇಮ್ ಇಟ್ ಸೆಲ್ಫ್ ಎನ್ ಅಡ್ರೆಸ್. ಸೊ ಹಾಗೆ ನನಗಿಲ್ಲಿ ಅಡ್ರೆಸ್ ಆಫ್ ಆಪರೇಟರ್ ಅಂತ ಕೊಡೋ ಅವಶ್ಯಕತೆ ಬರಲ್ಲ. ಅಂಡ್ ಸಿಮಿಲರ್ಲಿ ಪುಟ್ ಎಸ್ ಐ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಇಟ್. Simple example, observe here, I have declared two. One is name, that is initialized with the value Delhi, and displayed here is, and the output like this. I will copy the address stored in name to another one C pointer, and star C pointer. So correct ಆಗಿ ನೋಡ್ಕೊಳ್ಳಿ, ಇಲ್ಲಿ ನೆನ್ಪಿಟ್ಕೊಳ್ಳಬೇಕಾದಂತ ಅಂಶ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೌ ದ ಟರ್ಮಿನೇಷನ್ ಕಂಡೀಷನ್ ಈಸ್ ಡೆವಲಪ್ಡ್. ಸಿ ಪಾಯಿಂಟರ್ ಅಂದ್ರೆ ಇಲ್ಲಿ ಸಿ ಪಾಯಿಂಟರ್ ನಲ್ಲಿ ಯಾವ ಮೆಮೊರಿ ಅಡ್ರೆಸ್ ಇರುತ್ತೋ ಅದರ ವ್ಯಾಲ್ಯೂ, ದಟ್ ಈಸ್ asterisk value at this address is not equal to null character. ಈ null character ಯಾಕೆ ಬರುತ್ತೆ ಅನ್ನೋದನ್ನ ಅಗೇನ್ ಗೋ ಫಾರ್ ಪ್ರೀವಿಯಸ್ ಸ್ಲೈಡ್ ನೋಡ್ಕೊಳ್ಳಿ. every string ends with null character. ಸೊ ನಾನಿಲ್ಲಿ ಪ್ರಿಂಟ್ ಮಾಡಬೇಕಾದ ಏನಂತಂದ್ರೆ ಈ ಕ್ಯಾರೆಕ್ಟರ್ ಗಳನ್ನು ಮಾತ್ರ, ನಾಟ್ ದ null character. So that's the condition.
But so here in the program I have assigned a string literal, that is Delhi. So I'll print the character, that is percentage C is stored at address percentage P. So it is contained at this address, that is star C pointer and C pointer. So output is like this: D stored at 0674. Likewise it points to next. E is stored at 0675. Observe that the difference between the address here is 1. The reason is that it's a character variable. Size of individual character constant here is 1 byte. So here is 74 ಆದ ನಂತರ 75 ಬರುತ್ತೆ, ನೆಕ್ಸ್ಟ್ 67 76 ಬರುತ್ತೆ, 77 78. ಇಲ್ಲಿಗೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಗಳು ಡಿಸ್ಪ್ಲೇ ಆಯಿತು. ಇದ್ರ ನಂತರ ಬರೋದು ನಲ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾನು ಡಿಸ್ಪ್ಲೇ ಮಾಡಬಾರ್ದು, ಸೊ ಅದಕ್ಕೋಸ್ಕರ ಇಲ್ಲಿ ಕಂಡೀಷನ್ ಈ ತರ ಕೊಟ್ಟಿದ್ದೇನೆ. ದೆನ್ ಅಗೇನ್ ಸಿ ಪಾಯಿಂಟರ್ ಆಲ್ರೆಡಿ ಕ್ರಾಸ್ ಆಗಿರುತ್ತೆ. ವಾಟ್ ಎವರ್ ದ ಅಡ್ರೆಸ್ ಆಫ್ ದ ಸಿ ಪಾಯಿಂಟರ್ ಅಂಡ್ ದ ಬೇಸ್ ಅಡ್ರೆಸ್ ಆಫ್ ದ ನೇಮ್ ಪಾಯಿಂಟರ್, ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಪಾಯಿಂಟರ್ಸ್ ಈಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ನಾವು ಸಿ ಸ್ಟ್ರಿಂಗ್ ಲೆಂತ್ ಅಂತ ನಾವು ಸಿ ದಲ್ಲಿ ಯೂಸ್ ಮಾಡಿದ್ದೇವೆ, ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ದೇವೆ ಇಲ್ಲಿ. ದಟ್ ಈಸ್ ಹಿಯರ್ ಈಸ್ ಕೌಂಟ್ ದ ಕ್ಯಾರೆಕ್ಟರ್ಸ್ ಟಿಲ್ ದ ನಲ್ ಕ್ಯಾರೆಕ್ಟರ್. ಇಲ್ಲಿ ನಾನು ಕೌಂಟ್ ಮಾಡಲ್ಲ, ಬದಲಾಗಿ ಬೇರೆದೇ ಪಾಯಿಂಟರ್ ನಲ್ಲಿ ಅಡ್ರೆಸ್ ಅನ್ನು ಇಟ್ಕೊಂಡು ಅದನ್ನ ಮೂವ್ ಮಾಡ್ತಾ ಇರ್ತಾನೆ. ಅಡ್ವಾನ್ಸಿಂಗ್ ದ ಪಾಯಿಂಟರ್ ಟು ನೆಕ್ಸ್ಟ್ ಮೆಮೊರಿ ಲೊಕೇಶನ್ ಬೈ ಸಿ ಪಾಯಿಂಟರ್ ಪ್ಲಸ್ ಪ್ಲಸ್. ಲೈಕ್ವೈಸ್ ಐ ಕ್ಯಾನ್ ಕ್ರಿಯೇಟ್ ಅರೇ ಆಫ್ ಪಾಯಿಂಟರ್ಸ್. ಸೊ ನಾನಿಲ್ಲಿ ಪ್ರೀವಿಯಸ್ ಎಕ್ಸಾಂಪಲ್ ನಲ್ಲಿ ಒಂದು ಪಾಯಿಂಟರ್ ಕ್ರಿಯೇಟ್ ಮಾಡಿದ್ದೇನೆ. ನಾವು ಇಲ್ಲಿ ಕ್ರಿಯೇಟ್ ಅರೇ ಆಫ್ ಸ್ಟ್ರಿಂಗ್ ಪಾಯಿಂಟರ್ಸ್. ಸೊ ಟೇಬಲ್ ಆಫ್ ಸ್ಟ್ರಿಂಗ್. ಸೊ ನಾವು name is an array of string pointers. That means this stores address of these string literals. ಇಲ್ಲಿರುವಂತ ಏನು ಸ್ಟ್ರಿಂಗ್ಸ್ ಗಳು ಕೊಟ್ಟಿರ್ತೇವಲ್ಲ, these are all stored somewhere in the computer memory, and those groups first byte address, that is base address stored in this location. So it is ಇಷ್ಟು ಲೊಕೇಶನ್ ಮಾಡಿ ಆದ ನಂತರ ನಾವು ಆಸ್ ಇಟ್ ಈಸ್ ನಾವೇನು ಕ್ಯಾರೆಕ್ಟರ್ ಅರೇಯನ್ನು ನಾವು ಯೂಸ್ ಮಾಡಿದ್ದೇವೆ, 2 ಟೈಮ್ಸ್ ಅರೇನ ಯೂಸ್ ಮಾಡಿದ್ದೇವೆ, ಅದೇ ತರ ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಬಟ್ ದೇ ಆರ್ ಸ್ಟಿಲ್ ಪಾಯಿಂಟರ್ಸ್. ನೇಮ್ ಆಫ್ 0 ಪಾಯಿಂಟ್ಸ್ ಟು ನೆಕ್ಸ್ಟ್ ವ್ಯಾಲ್ಯೂ is name of 1 points to the next, likewise name of 2 points to India. So I can allocate anyone and use it very easily in loops also.